ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಭಕ್ತಿಯ ಪ್ರಣಾಮಗಳು. ಈ ವಿಜ್ಞಾನವನ್ನ ನೋಡ್ತಾ 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 ಸತ್ಯದ ಶೋಧನೆಯನ್ನ ಮಾಡ್ತಾ ಮಾಡ್ತಾ ಶಿಷ್ಯನ ಮತಿ ತೀಕ್ಷ್ಣಗೊಳ್ಳುತ್ತದೆ. ಆತ ಸತ್ಯದ ಬಗ್ಗೆ ತನ್ನದೇ ಆದ ಪ್ರಶ್ನೆಗಳನ್ನ ಗುರುಗಳಿಗೆ ಭಿನ್ನವಿಸ್ತಾನೆ. ವಿಧ ವಿಧ ದೃಷ್ಟಿಕೋನದಿಂದ ಸತ್ಯವನ್ನ ನೋಡಬೇಕು ಅನ್ನುವ ತವಕ ಶಿಷ್ಯನಲ್ಲಿ ತೀವ್ರಗೊಳ್ಳುತ್ತದೆ. ಪ್ರಶ್ನೆ ಕೇಳಬೇಕು ಅಂತ ಅವಕಾಶ ಸಿಕ್ಕಾಗಲಿಲ್ಲ. ಶಿಷ್ಯ ವಿಭಿನ್ನ ದೃಷ್ಟಿಕೋನದಿಂದ ಪ್ರಶ್ನೆಗಳನ್ನ ಗುರುಗಳ ಮುಂದೆ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ. ಗುರುಗಳ ಹತ್ರ ಭಿನ್ನವಿಸ್ತಾನೆ. ಗುರುಗಳು ಎಷ್ಟು ವಿಶಾಲವಾಗಿ ಹೇಳಿದ್ರು. ನೋಡು, ಆತ್ಮನ 3 ಅಂಶಗಳು. ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ, ಒಂದು ಕಲ್ಪಿತ ವಿಶೇಷ ಅಂಶ. ಆತ್ಮಂದ್ರೇನು ಬ್ಯಾರಲ್ಲ. ಆತ್ಮಂದ್ರೆ ಯಾವುದನ್ನ ನೋಡು, ಹಿಂಗ ಅವಸ್ಥೆಗಳನ್ನ ಯಾರು ಅರಿತರಲ್ಲ ಅವನೇ ಆತ್ಮ ಸ್ವರೂಪ ಇದ್ದಾನ. 3 ಅವಸ್ಥೆಗಳಿಗೆ ಯಾರು ಸಾಕ್ಷಿಯಾಗಿ ನಿಂತನಲ್ಲ ಆತನೇ ಆತ್ಮ ಸ್ವರೂಪ ಇದ್ದಾನ. ಅಂಥ ಆತ್ಮ ಸ್ವರೂಪನ ಒಂದು 3 ಭಾಗಗಳನ್ನ, ಅಂಶಗಳನ್ನ ಗುರು ಮಾಡ್ತಾನ. ಅಂಥ ಒಂದು ಕಲ್ಪಿತ ವಿಶೇಷ ಅಂಶದ ಒಂದು ಭಾಗದಲ್ಲಿ ಈ 3 ಅವಸ್ಥೆಗಳಿಂದ ಕೂಡಿದ ಈ ಪ್ರಪಂಚ ತೋರಲಿಕ್ಕೆ ಪ್ರಾರಂಭಿಸಿದೆ. ಎಷ್ಟು ವಿಸ್ತಾರವಾಗಿ ಶಿಷ್ಯ ಗುರುವಿಗೆ ಹೇಳ್ತಾ ಬಂದಿದ್ದಾನ. ಹೆಂಗ ಈ 3 ಅವಸ್ಥೆಗಳಿಂದ ಕೂಡಿದ 3 ತನುಗಳು ಹಾಗ ಪಂಚಕೋಶಗಳು ಎಲ್ಲವೂ ಕೂಡಿ ಇವು ಕಲ್ಪನೆಯಿಂದ ಕಾಣುವಂತಹ ಇಂಥ ಅವಸ್ಥೆಗಳಲ್ಲಿ ಈ ಅವಸ್ಥೆಗಳು ಕಲ್ಪಿತ ವಿಶೇಷ ಅಂಶದ ಸ್ಥಾನದಲ್ಲಿ ಇವು ಇದ್ದಾವಂದ್ರೆ ಇದೇವೇನು ಅಂದ್ರೆ ಇಲ್ಲ. ಯಾಕಂದ್ರೆ ಅದು ಇರೋದ ಕಲ್ಪಿತ, ಮಿಥ್ಯೆ. ಮಿಥ್ಯೆ ಅಂದ್ರ ಹಿಂಗ ತೋರ್ತದೆ, ಈಗ ಇರೋದಿಲ್ಲ. ಮೃಗಜಲದಂತೆ. ಇನ್ನು ಬೇಸಿಗೆಯಲ್ಲಿ ನೀರು ಹರಿದಂಗ ಕಾಣ್ತೈತಿ. ಆದ್ರ ಅಲ್ಲೋಗಿ ನೋಡಿದ್ರ ಏನು ನೀರಲ್ಲ, ತೊಯ್ದಿಲ್ಲ ಜಾಗ. ನೀರಿತ್ತಂದ್ರೆ ತೊಯ್ತಿದ್ದೋ ಇಲ್ಲೋ
ಹಂಗ ಅಲ್ಲಿ ತೊಯ್ದಿಲ್ಲ. ಹೆಂಗ ಮೃಗಜಲದಂತೆ ತೋರಿ ಅಡಗುತ್ತದಲ್ಲ, ಇದು ಎಲ್ಲಿ ಅಡಗುತ್ತದೆ ಅಂದ್ರೆ ಆತ್ಮನ ಕಲ್ಪಿತ ವಿಶೇಷಾಂಶದಲ್ಲಿ ಹೆಂಗ ಜಾಗ ಪಡೆದು ಅಡಗುತ್ತದೆ. ಐತಿ ಅಂತ ಅನ್ನಕ್ಕೋದ್ರ ಇಲ್ಲ, ಇಲ್ಲ ಅನ್ನಕ್ಕೋದ್ರ ಐತಿ. ಇದ ಮೊದಲ ಕಲ್ಪಿತ ಐತಿ. ಯಾವುದು? ಅವಸ್ಥಾ ಅನ್ನೋದ ಕಲ್ಪಿತ ಐತಿ. ಮತ್ತೆ ಅದ ಆ ಅವಸ್ಥದೊಳಗ ತೋರುವ ಆ ಸಕಲ ಪ್ರಪಂಚವೆಲ್ಲವೂ ಕಲ್ಪಿತ ಐತಿ. ಹ್ಯಾಗ? ಇದರ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ನೋಡಿದ್ದೀವಿ. ಮತ್ತೆ ಅದರಾಗ ಕಲ್ಪಿತವಾದ ಅವಸ್ಥಾ, ಕಲ್ಪಿತವಾದ ಪಂಚಮಹಾಭೂತಗಳು, ಕಲ್ಪಿತವಾದ 3 ತನುಗಳು, ಆ 3 ತನುಗಳ ಹಿಂದ ಕಲ್ಪಿತವಾದ ಪ್ರಾಣಗಳು, ಹಿಂಗ ಅಂತಃಕರಣಗಳು, ಅದರಿಂದ ಜೀವ, ಅಂಥ ಜೀವ, ಅದರಿಂದ ಪಂಚಮಹಾಭೂತಗಳಿಂದಿರುವ ಚೈತನ್ಯಕ್ಕ ಈಶ ಅಂತ ಇದು ಕಲ್ಪನೆಯಲ್ಲಿ ತೋರುವ ಪ್ರಪಂಚದ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ, ನೋಡಿದ್ದೀವಿ. ಎಷ್ಟು ಬೇಕು ಅಷ್ಟು ವಿಶ್ಲೇಷಣೆ ಮಾಡಿದ್ದೀವಿ. ಆದ್ರ ಇಷ್ಟೆಲ್ಲ ಹೇಳಿದ ನಂತರವೂ ಕೂಡ ಶಿಷ್ಯನ ಮತಿ ಎಷ್ಟು ತೀಕ್ಷ್ಣ ಆಗಿತ್ತು ಅಂದ್ರ ಮತ್ತೊಂದು ವಿಶಿಷ್ಟ ಪ್ರಶ್ನೆಯನ್ನ ಕೇಳಲಿಕ್ಕೆ ಅವ ತಯಾರಾದ. ನಿನ್ನೆಲ್ಲ ಜೀವ ಈಶ್ವರರ ಭೇದ, ಆ ಭೇದ ಎನ್ನುವುದೇ ಒಂದು ಭ್ರಾಂತಿ ಅನ್ನುವುದನ್ನ ನಾವು ನೋಡಿದ್ದೇವೆ. ಮೊದಲು ಕಲ್ಪನೆಯಲ್ಲಿ ಕಂಡದ್ದು ಹೇಗ ಭ್ರಾಂತಿ, ಅಂತ ಭ್ರಾಂತಿಯನ್ನ ನಿನ್ನೆ ನೋಡಿದ್ದೀವಿ. ಆದ್ರೆ ಇವತ್ತು ಕೇಳ್ತಾನ, ಎಷ್ಟು ಸುಂದರವಾಗಿ ಪ್ರಶ್ನೆ ಕೇಳ್ತಾನ ಅಂದ್ರೆ, ನಿನ್ನೆ ಒಂದು ಪ್ರಶ್ನೆಯನ್ನ ಮಾಡಿದ್ದ. ಸರಿ, ಜೀವ ಈಶ್ವರರ ಭೇದವನ್ನ ತಾವು ಹೇಳಿದಿರಿ. ಈಗ ಹೇಳಬೇಕಾದದ್ದು ಅಂದ್ರೆ ಇದನ್ನೆಲ್ಲ ಕೇಳಿ ಸಂತೃಪ್ತಗೊಂಡು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದ. ಅದಾವ ಪ್ರಶ್ನೆಯನ್ನ ಕೇಳಿದ್ದ ಅಂದ್ರೆ, ನೋಡಿ, ಜೀವ ಈಶ್ವರರ ಭೇದವನ್ನ ತಾವು ಹೇಳಿದಿರಿ, ಜೀವ ಜೀವರ ಭೇದವನ್ನು ತಾವು ಹೇಳ್ರಿ. ಆದ್ರ ಇವತ್ತು ಶಿಷ್ಯ ಪ್ರಶ್ನೆ ಮಾಡ್ತಾನ, ನಿನ್ನ ಕೇಳಿದ ಪ್ರಶ್ನೆಗೆ ಇನ್ನೊಂದು ದಿನ ಒಂದು ದಿನ ಮುಂದಕ್ಕೆ ಹಾಕ್ರಿ, ಆದ್ರ ನನಗ ಮತ್ತೊಂದು ಪ್ರಶ್ನೆ ಉದ್ಭವಿಸಿದೆ. ಅವಾಗ ಗುರು ಅಂದ, ಆಯ್ತು ಕೇಳಲ್ಲ, ಏನ್ ತಪ್ಪದೆ. ಅವಾಗ ಶಿಷ್ಯಂತಾನ, ನೋಡಿ ಗುರುಗಳೇ, ಯಾವುದು ಹಿಂಗ ಕಲ್ಪಿತ ವಿಶೇಷ ಅಂಶ ಅಂತ ತಾವು ಹೇಳಿದಿರಿ. ನನ್ನ ಇರುವಿಕೆ ಅಂದ್ರೆ ನಾನು ಸಾಮಾನ್ಯನಾಗಿ ಇರೋದು ಈಗ ಸದ್ಯ ಕಲ್ಪಿತ ವಿಶೇಷ ಅಂಶದ ಈ ಭ್ರಾಂತಿ ಕಾಲದಲ್ಲಿ ನಾನು ಹೀಗಿದ್ದೀನಿ, ನನ್ನ ನಿಲುಗಡೆ ಹೀಗಿದೆ. ನನಗರ್ಥ ಆಗ್ತದ, ತಾವು ನನ್ನನ್ನ ವಿಜ್ಞಾನ ಪೂರ್ಣವಾಗಿ ಹಿಂಗ ಹೇಳ್ತಾ ಕರ್ಕೊಂಡು ಬಂದೀರಿ, ಅದು ನನಗೆ ತಿಳಿತದೆ. ಹೆಂಗ ಅವಸ್ಥೆಗಳನ್ನ ಬೇರೆ ಮಾಡಿದ್ರಿ, ತನುಗಳನ್ನ ಭಿನ್ನವಾಗಿ ತೋರಿಸಿದ್ರಿ, ಎಲ್ಲವನ್ನು ಕೂಡ ನನ್ನಿಂದ ಅದು ಹೇಗ ಅನ್ಯದ, ಅದನ್ನ ಹೆಂಗ ನೋಡ್ತೀನಿ ಅಂತ ನೀವೆಲ್ಲ ತೋರಿಸಿದ್ರಿ. ಇಲ್ಲಂತ ನಾ ಹೇಳ್ತಾ ಇಲ್ಲ. ಆದ್ರ ನನಗೊಂದು ಪ್ರಶ್ನೆ ಹೆಂಗ ಮೂಡ್ತದಲ್ಲ, ನಾನು ನಿಂತಿರೋದೋ ಕಲ್ಪಿತ ವಿಶೇಷದಲ್ಲಿ, ನಾನು ಇರೋದು ಈಗ ಭ್ರಾಂತಿಯಲ್ಲಿ. ಹಿಂಗ ಭ್ರಾಂತಿಯಲ್ಲಿ ನಿಂತವನನ್ನ ನೀವು ಕರ್ಕೊಂಡು ಹೋಗಿ, ಯಾಕಂದ್ರ ನೀವು ವಿಜ್ಞಾನವನ್ನ ಹೇಳಿದಿರಿ, ಅದು ತಪ್ಪಲ್ಲ.
ಅದು ಸತ್ಯವೇ ಐತಿ. ಆದ್ರೆ ನಾನು ನಿಂತಿರೋದು ಇಂಥ ಭ್ರಾಂತಿಯಲ್ಲಿ, ಕಲ್ಪಿತವಾದ ಭ್ರಾಂತಿಯಲ್ಲಿ, ಸಂಸಾರದ ನಡು ಸಾಗರದಲ್ಲಿ ನಿಂತೇನೆ. ಇಲ್ಲೇ ಮೊರೆತಗಳಿಗೇನು ಕಡಿಮೆ ಇಲ್ಲ. ಏನು ಹೊಡೆತಗಳು ಬೀಳಾಕಚ್ಚಾವ ನನಗ. ಇಲ್ಲಿಂದ ನೀವು ಹ್ಯಾಗ ಇದು ಕಲ್ಪಿತದ, ಹ್ಯಾಗ ವಿಶೇಷದ, ಹ್ಯಾಗ ಸಾಮಾನ್ಯದ ಅಂದ್ರ ಇಲ್ಲಿ ಆ ಇದರಿಟ್ಟು ನೋಡಿ ಇದನ್ನ ಕಲ್ಪಿತ ಸಾಮಾನ್ಯ ಅಂತ ನನಗ ತೋರಿಸಿದಿರಲ್ಲ. ಈಗ ಹಂಗ ತೋರ್ಸಬಾಡ್ರಿ ನನಗ. ನಾನು ಕಲ್ಪಿತ ಅದಿನಂತನ ತಿಳಿರಿ, ನಾನೊಬ್ಬ ಭ್ರಾಂತಿ ಪುರುಷ ಅಂತನ ತಿಳಿರಿ, ನನಗೇನು ಗೊತ್ತಿಲ್ಲಂತನ ತಿಳಿರಿ. ಹಂಗ ತಿಳಿಲಾರದ ಒಳಗ ಹಿಂಗ ಸಂಸಾರದಲ್ಲಿ ಕುಂತವನ ಗತಿ ಹೇಗಿರ್ಬೇಡ. ಅಲ್ಲಿಂದ ನನ್ನನ್ನ ಹೇಂಗ ಒಳಗ ಈ ಅಂಶಗಳು ಹೇಗ ಅನ್ನುವುದನ್ನ ನಿರೂಪಿಸರಿ ನನಗ. ನಾನು ಸಂಸಾರದಾಗ ಕುಂತಿನಲ್ಲ, ಇಂಥ ಸಂಸಾರದಿಂದ ಹಿಂಗ ಒಳಗ ಅಂತರ್ಯದಲ್ಲಿ ಇಳಿಬೇಕು ನೋಡು. ಇಲ್ಲಿ ಕಲ್ಪಿತ ಯಾವುದು, ಇಲ್ಲಿ ಹೇಗ ಸಾಮಾನ್ಯ ಅಂತ ನಾ ಭಾವಿಸಬೇಕು, ಹ್ಯಾಂಗ ವಿಶೇಷಕ್ಕೆ ಹೋಗಿ ನಾ ಮುಟ್ಟಬೇಕು ಅಂತ ಕಲವನ್ನ ನನಗ ಹೇಳ್ರಿ. ಏನು ಶಿಷ್ಯನ ಪ್ರಶ್ನೆ. ಎಷ್ಟು ವಿಧವಾಗಿ ಅದನ್ನ ಆ ನಿಶ್ಚಯವನ್ನ ಮಾಡಬೇಕು, ನಿಶ್ಚಯವನ್ನ ಮಾಡಿಸಿಕೊಳ್ಳಬೇಕು ಅನ್ನುವ ತವಕ ಹೇಗದೆ. ಏನು ಕೇಳಿಲ್ಲೇನು? ಇಷ್ಟು ದಿನ ಕೇಳ್ಯಾನ. ಎಷ್ಟು ಕೇಳ್ಯಾನ? ಎಂದೂ ಕೂಡ ಎಷ್ಟು ಮರೆಯಲಾರದಂತೆ ಕೇಳ್ಯಾನ. ಆದ್ರ ಹೊಸ ದೃಷ್ಟಿಕೋನವನ್ನ ಇವತ್ತು ಹರಿಸ್ತಾನ. ಆವತ್ತು ಅವಾಗ ಹೇಳಿದ ಏನು, ಎಲ್ಲವನ್ನ ಕೇಳ್ತಾ 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 ಬಂದ. ಗುರು ಎಲ್ಲವನ್ನ ಹೇಳ್ಯಾನ. ಆದ್ರೆ ಹೀಗಂತಾನ ನೋಡಿ, ಅವಾಗ ನನ್ನನ್ನ ಬ್ಯಾರೆ ಇರಿಸಿ ಇವುಗಳನ್ನ ದೃಶ್ಯದಂತೆ ನನಗೆ ತೋರಿಸಿದ್ರಲ್ಲ, ಅದ ದೃಶ್ಯದ ಅಲ್ಲಿ ಈಗ ನಾನದೀನಿ. ಅಲ್ಲಿಂದ ದೃಶ್ಯದಿಂದ ಕರ್ಕೊಂಡೋಗಿ ನನ್ನನ್ನ ಸಾಮಾನ್ಯಕ್ಕ ಬಿಡ್ರಿ. ಎಷ್ಟೋ ಸಲ ಹಿಂಗ ಬಿಟ್ಟಾನ ಗುರು. ಆದರೂ ಶಿಷ್ಯ ಮರು ಪ್ರಶ್ನೆಯನ್ನು ಮಾಡ್ತಾನ. ಅದಕ್ಕ ಗುರು ಅಂತಾನ, ಎಷ್ಟು ಸಲ ಮಾತಾಡಿದರೇನು? ನಿಶ್ಚಯ ಆಗುವಿಕೆಯ ಭಾವದಿಂದಲ್ಲ ಮಾತನಾಡು. ದೃಢಾಪರೋಕ್ಷ ಆಗಬೇಕಲ್ಲ. ಏನ್ ತಪ್ಪದ ನೀ ಕೇಳಿದ ಪ್ರಶ್ನೆಯಲ್ಲಿ? ಹ್ಯಾಗ ಕೇಳಿದರೇನು? ದೃಢಾಪರೋಕ್ಷ ಆಗಬೇಕಷ್ಟ, ನಿಶ್ಚಯ ಆಗಬೇಕು. ಶ್ರವಣ ಮನನ ನಿಧಿಧ್ಯಾಸಗಳು ನಿಶ್ಚಯವನ್ನ ಮಾಡ್ತವ. ಹ್ಯಾಗ ಸಂಸಾರ ನಮಗ ಗಟ್ಟಿಯಾಗಿ ನಿಶ್ಚಯ ಆಗ್ಯದಲ್ಲ, ಹಂಗ ಬ್ರಹ್ಮ ಆ ಸತ್ಯದ ನಿಶ್ಚಯತೆ ಆಗಬೇಕು. ಅದು ಬಹಳ ಮಹತ್ವದ್ದು. ಪುನಃ ಪುನಃ ಕೇಳೋಣದರಿಂದ, ಪುನಃ ಪುನಃ ಅದನ್ನ ಮನನ ಮಾಡೋಣದರಿಂದ, ನಿಧಿಧ್ಯಾಸನ ಮಾಡೋಣದರಿಂದ ಏನಾಗ್ತದಂದ್ರೆ ಸತ್ಯದ ನಿಶ್ಚಯ ಆಗ್ತದೆ. ಆವಾಗ ಗುರು ಹೇಳ್ತಾನ, ನೋಡು ಶಿಷ್ಯನೇ, ಸಾಮಾನ್ಯವಾಗಿ ಎಲ್ಲ ವಿಜ್ಞಾನವನ್ನ ನಿನಗ ಹೇಳಲ್ಪಟ್ಟೈತಿ. ಎಲ್ಲಾ ತೆರನಾದ ದೃಷ್ಟಿಕೋನಗಳಿಂದ ನಿನ್ನನ್ನ ನಾನು ತಣಿಸೀನಿ ಎನ್ನುವ ಭಾವ ನನ್ನಲ್ಲಿ ಐತಿ. ಆದ್ರ ಒಂದು ವಿಚಾರ ಮಾಡು. ಇದು ಸಂಸಾರದ ತೆರೆ. ಇದಕ್ಕ ಹೇಗ ಇದಕ್ಕ ಪ್ರಪಂಚ ಅಂತ ಕರೀತಾರ ಅಂದ್ರ, ಎಲ್ಲ ನಿನ್ನ ದೇಹ, ನೀನು ನೋಡುವ ಈ ಪಂಚಮಹಾಭೂತಗಳು,
ಪಂಚಮಹಾಭೂತಗಳ ಮಧ್ಯೆ ಮತ್ತು ನನ್ನ ಮಧ್ಯೆ ಇರುವ ದೇವತೆಗಳು. ಏನು ಇವೆಲ್ಲವನ್ನ ನೋಡು, ಎಷ್ಟು ಸುಂದರವಾಗಿ ಕಾಣ್ತದಲ್ಲ ಸುತ್ತಮುತ್ತೆಲ್ಲ ಈ ಸೃಷ್ಟಿ. ಏನು ನೀ ಎಲ್ಲಿ ನಿಂತಿದಿ, ಕಲ್ಪಿತದಲ್ಲಿ ನಿಂತೀನಿ ಅಂತೀಯಲ್ಲ, ಇದ ವಿಷಯಗಳ ಮಧ್ಯದಲ್ಲಿ ನಿಂತಿಯಲ್ಲ. ಸುತ್ತಮುತ್ತ ವಿಷಯದ ಸಾಗರದೆ, ರೂಪದ ಸಾಗರ ಕಾಣ್ತದೆ, ಶಬ್ದದ ಸಾಗರ ಅದೆ, ಸ್ಪರ್ಶದ, ರಸದ, ಗಂಧದ ಸಾಗರದೆ. ಹಂಗ ಅವುಗಳನ್ನ ಮುಟ್ಟಬೇಕು, ರುಚಿಸಬೇಕು ಅನ್ನುವ ತವಕ ಆ ಆ ಆ ಆ ಆ ಆ ಒಂದು ಕರ್ಮದ ಕಾರ್ಯದ ಶಕ್ತಿ ನಿನ್ನ ಕರ್ಮೇಂದ್ರಿಯಗಳಲ್ಲಿ ಅದೆ. ಅರಿಯುವ ಶಕ್ತಿ ನಿನ್ನ ಜ್ಞಾನೇಂದ್ರಿಯಗಳಲ್ಲಿ ಅದೆ. ಅದ ಇಚ್ಛಾ ಮಾಡುವ ಶಕ್ತಿ ನಿನ್ನ ಅಂತಃಕರಣಗಳಲ್ಲಿ ಅದೆ. ಮನಸ್ಸು ಬಯಸ್ತದೆ, ಇಂದ್ರಿಯಗಳು ಅರಿತವ, ಕರ್ಮೇಂದ್ರಿಯಗಳು ಕಾರ್ಯವನ್ನ ಮಾಡ್ತವ. ಇಷ್ಟಲ್ಲ, ಇಂದ್ರಿಯಗಳಲ್ಲಿ ಜ್ಞಾನ ಶಕ್ತಿ ಅದೆ, ಇನ್ನು ಕರ್ಮೇಂದ್ರಿಯಗಳಲ್ಲಿ ಕ್ರಿಯಾಶಕ್ತಿ ಅದೆ, ಮನದಲ್ಲಿ ಇಚ್ಛಾಶಕ್ತಿ ಅದೆ. ಯಾವುದ್ರ ಬಗ್ಗೆ ಐತಿ ಅಂದ್ರೆ ವಿಷಯಗಳ ಬಗ್ಗೆ ಐತಿ. ವಿಷಯಗಳು ಹರವಿ ಹರವಿ ತುಂಬಿ ಕುಂತಾವ. ಎಷ್ಟಂದ್ರೆ ಸಾಗರದಷ್ಟು. ಹೀಗೆ ನಾ ಕೇಳ್ತೇನೆ, ಇಂಥ ವಿಷಯಗಳು ಸಾಗರದಷ್ಟು ಹಿಂಗೆ ತುಂಬ್ಯಾವಲ್ಲ, ಈ ವಿಷಯಗಳನ್ನ ನೀ ಅರಿತೀಯೋ ಅಥವಾ ವಿಷಯಗಳು ನಿನ್ನನ್ನು ಅರಿತ್ಯಾವು? ಅಥವಾ ಹಿಂಗ ಇಂಥ ವಿಷಯಗಳು ಅದ್ಯಾವಲ್ಲ, ವಿಷಯಗಳಂದ್ರೇನು? ಇವ ಪಂಚಮಹಾಭೂತಗಳಲ್ಲಿ ವಿಷಯಗಳು ತುಂಬ್ಯಾವ. ವಿಷಯಗಳಿಂದ ಆದ ಈ ಏನು ವ್ಯಷ್ಟಿತನುಗಳು ಅಂದ್ರ ಪಂಚಮಹಾಭೂತಗಳಿಂದಾದ ವ್ಯಷ್ಟಿತನುಗಳಿದ್ದಾವಲ್ಲ, ಅವುಗಳ ಮ್ಯಾಗ ಒಂದಿಷ್ಟು ಮೋಹ, ಅದ ಪಂಚಮಹಾಭೂತಗಳ ಮ್ಯಾಗ ಒಂದಿಷ್ಟು ಮೋಹ. ಅವುಗಳನ್ನ ಪಡಿಬೇಕು ಅನ್ನುವ ಭಾವ, ಅವುಗಳನ್ನ ಸಂಪಾದಿಸಬೇಕು ಅನ್ನುವ ತವಕ, ಅದರಲ್ಲಿ ಶ್ರೇಷ್ಠ ಮಟ್ಟದ್ದೇನೋ ಅದ ಅನ್ನುವ ಒಂದು ಅಭಿಲಾಷ, ಇವು ಎಲ್ಲವನ್ನ ಸೇರಿಸಿ ಕೂಡಿಡಬೇಕು ಅನ್ನುವ ತವಕ. ಯಾಕಂತ ಗೊತ್ತೇ ಇಲ್ಲ, ಸುಮ್ಮನೆ ಮನದೊಳಗಿಂದ ಆಸೆ ಬರ್ತದೆ, ಹಾಂಗ ಇಡಬೇಕು ಅನ್ನುವ ಅಪೇಕ್ಷೆ. ಆದ್ರೆ ವಿಚಾರ ಮಾಡಿ ನೋಡು, ನಾನು 3 ತನುಗಳನ್ನ ನಿನಗೆ ಸಾಕ್ಷಿಯಾಗಿ ತೋರಿಸಿನಿ, ಹಂಗ ಪಂಚಕೋಶಗಳನ್ನ ಸಾಕ್ಷಿಯಾಗಿ ತೋರ್ಸಿನಿ. ತನುಗಳನ್ನ ಸಾಕ್ಷಿಯಾಗಿ ತೋರ್ಸವತ್ನ್ಯಾಗ ತನುವಿನ ಉತ್ಪತ್ತಿ ಹೇಗಾತಿವ್ ಅಂತ ಹೇಳೀನಿ, ಮತ್ತು ಅದು ಕೂಡ ತನು ಹೇಗ ಅತ್ಯಂತ ಅಭಾವ ಐತಿ ಅನ್ನುವುದನ್ನ ನಾನು ನಿನಗೆ ತೋರಿಸಿನಿ. ನೋಡು, ಇಂಥ ತನು, ಇಂಥ ಪ್ರಪಂಚ, ಎದುರಿಗೆ ಕಾಣುವ ಸಮಸ್ತ ಸೃಷ್ಟಿ ಎಲ್ಲ ಕರಗ ಕಚ್ಚದೆ. ಸೃಷ್ಟಿಯೂ ಕರಗುತ್ತದೆ, ಅದು ಸದಾಕಾಲ ಮಂಜಿನಂತೆ. ನಿನಗೆ 100 ವರ್ಷ ಮಂಜಿನಂತೆ ಕಂಡವ, ಅದ್ಯಾವನಂದ್ರ ಮುಟ್ಟಿ ನೋಡಕ್ಕೇನು ಇಲ್ಲ. ಎಷ್ಟು ವರ್ಷ ಕಳೆದಿದಿ, ನಿನ್ನ ಆಯುಷ್ಯದ ಆ ಅನುಭವ ಎಲ್ಲ ಈಗೇನೂ ಇಲ್ಲ, ಎಲ್ಲವೂ ಮಂಜಿನಂತೆ ಕರಗಿ ಹೋಗಿದೆ. 100 ವರ್ಷಗಳು ಹಿಂಗ ಕರಗುತ್ತವ. ಹಿಂಗ ಕರಗುತ್ತವಲ್ಲ, ನಿನ್ನ ದೇಹವೂ ಕರಗುತ್ತದೆ, ನಿನ್ನ ಮನಬುದ್ಧಾದಿಗಳು ಕರಗುತ್ತವೆ, ನಿನ್ನ ಜ್ಞಾನೇಂದ್ರಿಯಗಳು, ನಿನ್ನ ಕರ್ಮೇಂದ್ರಿಯಗಳು, ಇಡೀ ಸಮಷ್ಟಿ ದೇಹ, ಅನ್ನಮಯ ಕೋಶ ಎಲ್ಲವೂ ಹಿಂಗ ಕ್ಷೀಣಿಸ್ತಾ ಹೋಗುತ್ತದೆ. ಅಂದ್ರೆ ನೋಡುವ ಇದು ಕ್ಷೀಣಿಸ್ತದೆ, ಮತ್ತು ನೋಡಿಸಿಕೊಳ್ಳುವ ಈ ಪ್ರಪಂಚವೂ ಕ್ಷೀಣಿಸ್ತದೆ. ಅದು ಆಯುಷ್ಯದ ಕಾಲನ ಗತಿಯಿಂದ ಹೀಗೆ ನಾಶವಾಗ್ತಾ ಹೋಗ್ತದೆ. ಆದ್ರ ಯಾವುದರ ಇರ್ಲಿ, ಅದು ಏನು ನಿನ್ನ ಪರಿಚಯ, ಅದಕ್ಕೆಲ್ಲ ಅದರ ಪರಿಚಯ ನಿನಗೆಲ್ಲ. ನೀವ್ ಹೋದ್ರ ಈ ಜಗತ್ತು ಹತ್ತಿಲ್ಲ.
ಅದಕ್ಕ ನೋಡು, ಸದಾ ಕಾಲ ಕರಗುವಂತಹ ಹೆಂಗ ಕರಿಗೈತಿ ಅಂತ ನೀನು ಪ್ರಶ್ನೆ ಮಾಡಿದ್ರ ನಿನಗೆ ಏನ್ 70-80 ವರ್ಷ ಹೋಗ್ಯವಲ್ಲ, ಈಗ ಹೆಂಗ್ ಹೋಗ್ಯವ ಅಥವಾ ಏನ್ ಸಂಪಾದನೆ ಮಾಡಿ ಅಂದ್ರೆ ಏನ್ ಮಾಡಿ ಅಂತ ಹೇಳ್ತೀನಿ, ನೀನು ಹೇಳು. ಏನೂ ಇಲ್ಲ, ಮಂಜಿನಂತೆ ಕರಿಗ್ಯವ. ಮಂಜಿನಂತೆ ಕರಗಿರೋಣದರಿಂದ ಇದು ಮಿಥ್ಯ ಐತಿ, ಮೊದಲ ಇದ್ದಿಲ್ಲ, ನಿನಗಂಗ ಕಂಡಿತ್ತಷ್ಟ. ಇದರಿಂದ ತಿಳಿ ನಿನಗಿದು ಮಿಥ್ಯ ಐತಿ ಅಂತ ಇಷ್ಟ ಘಟನಾ ಸಾಕ್ಷು ನಿನಗೆ ತಿಳಿಯಾಕ. ಇದು ಮಿಥ್ಯ ಐತಿ. ಎರಡನೇ ಮಾತು, ಇದು ಜಡ ಐತಿ. ಜಡ ಅಂದ್ರೆ ಏನು? ಜಡ ಅಂದ್ರೆ ಒಂದು ವ್ಯಾಖ್ಯಾನ ಐತಿ. ಯಾವುದು ತನ್ನ ಪರಿಚಯ ತನಗಿಲ್ಲ, ಯಾವುದು ಇನ್ನೊಂದರ ಪರಿಚಯ ಅದಕ್ಕಿಲ್ಲ, ಮತ್ತು ಸದಾಕಾಲ ಅಜ್ಞಾನದಿಂದ ಯಾವುದು ತುಂಬಿ ಬಿದ್ದಿರ್ತದಲ್ಲ ಅದಕ್ಕೆ ಜಡ ಅಂತ ಕರೀತಾರೆ. ಇಂಥ ಜಡವಾದ ಪ್ರಕೃತಿ ಹೇಗದ, ಇದೆಲ್ಲವೂ ಜಡದ. ನಿನ್ನ ತನು ಜಡದ, ಕಾಣುವ ಪಂಚಮಹಾಭೂತಗಳು ಜಡ ಅದ್ಯಾವ, ಇರುವ ದೇವತೆಗಳು ಜಡ ಅದ್ಯಾವ, ಎಲ್ಲ ಅವಸ್ಥೆಗಳು ಜಡ ಅದ್ಯಾವ. ಜಡದವಂದ್ರ ಏನು ಅಂದ್ರ, ಹೀಗ ನೋಡು, ಸತ್ ಬಿದ್ದಾನ, ಅವಾಗ ದೇಹ ಐತಿ, ಅವಾಗ ಏನು ಅದು ದೇಹ ಅಳ್ತೈತೇನು? ಏನು ಅಳ್ತಾ ಇಲ್ಲಲ್ಲ ದೇಹ ನಿನ್ನನ್ನ ನೋಡಿ. ಆದ್ರೆ ಯಾರೋ ಒಬ್ಬ ಆ ದೇಹದಿಂದ ಒಂಟಾನ ಅನ್ನುವುದರಲ್ಲಿ ಅದು ಜಡ ಐತಂತ ನಿಶ್ಚಯ ಆತೈತಿ. ಹೆಂಗ ಅಂತಃಕರ ಅಂದ್ರೆ ಸೂಕ್ಷ್ಮ ದೇಹಗಳನ್ನು ಅರಿಯುವಂತ ಸಾಮರ್ಥ್ಯ ನಿನಗೈತಿ, ಅವಸ್ಥೆಗಳನ್ನ ಅರಿಯುವ ಸಾಮರ್ಥ್ಯ ಐತಿ ಅಂದ ಬಳಿಕ ಸಮಸ್ತ ಜಗತ್ತು ಕೂಡ ನಿನಗೆ ಜಡ ಆಗಿ ತೋರೈತಿ. ಯಾಕಂದ್ರೆ ಈ ಜಗತ್ತನ್ನ ನೀ ಅರಿತಿದೆಲ್ಲ ಹೊರತಾಗಿ ಈ ಜಗತ್ತು ನಿನ್ನನ್ನ ಅರಿತಿಲ್ಲ. ಯಾಕಂದ್ರ ಅದಕ್ಕೆ ನಿನ್ನನ್ನ ಅರಿಯುವ ಸಾಮರ್ಥ್ಯ ಇಲ್ಲ. ನಿನ್ನನ್ನ ಅರಿಯುವ ತಾಕತ್ತು ಅದಕ್ಕಿಲ್ಲ. ಅದು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತೈತಿ. ಏನ್ ಅರಿಸಿಕೊಳ್ಳಲ್ಪಡ್ತೈತಿ ಅಂದ್ರ ಸಮಷ್ಟಿ ಪಂಚಮಹಾಭೂತಗಳು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ. ಇಂಥ ದೇವತೆಗಳು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತಾವ. ಇಂಥ ದೇಹ ಅಂದ್ರ ನಿನ್ನದೇ ಸ್ಥೂಲ ದೇಹ ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತದ. ನಿನ್ನಿಂದ ಸೂಕ್ಷ್ಮ ದೇಹ ಅದು ಅರಿಸಿಕೊಳ್ಳಲ್ಪಡ್ತದ. ಅಂದ್ರ ನಿನ್ನ ಮನಬುದ್ಧಾದಿಗಳನ್ನು ಅರಿಯುವ ಸಾಮರ್ಥ್ಯ ನಿನಗದ. ಮನವೇ ನೀನಾಗಿತ್ತು ಅಂದ್ರ ಮನಸ್ಸನ್ನ ನೀ ಹೆಂಗ ಅರಿತಿದ್ದಿ ಅಂದ್ರ, ಮನಸ್ಸನ್ನ ನಾ ಹೆಂಗ ಅರಿತೀನಿ ಅಂದ್ರ ಮನ ಸಂಕಲ್ಪ ವಿಕಲ್ಪ ಮಾಡೋದನ್ನ ನೀ ಅರಿತಿದಿ. ನನ್ನ ಮನಸ್ಸು ಯಾಕೋ ಕೆಟ್ಟದ, ನನ್ನ ಬುದ್ಧಿ ಯಾಕೋ ಇವತ್ತು ಸರಿ ಇಲ್ಲ ಅಂತಿ ಅಂದ್ರ ಬುದ್ಧಿಯಿಂದ ಪ್ರತ್ಯೇಕ ನೀನು ಇದ್ದಾಗ ಇದನ್ನ ಅರಿಯುವ ಸಾಮರ್ಥ್ಯ ಐತೆ ನಿನಗೆ. ಇಲ್ಲಕ್ರೆ ಹೆಂಗದ ಶಿಷ್ಯನೇ? ಅದಕ್ಕಿದೆಲ್ಲ ಜಡ ಅದ, ನೀನು ಚೇತನ ಅದಿ. ಜಡದ ಲಕ್ಷಣ ಏನು? ಅದು ತಾನಾರಂತ ಗೊತ್ತಿಲ್ಲ, ಅದಕ್ಕಿನ್ನೊಬ್ರು ಯಾರಂತ ಗೊತ್ತಿಲ್ಲ, ಅದು ಸದಾ ಕಾಲ ಅಜ್ಞಾನದಲ್ಲಿ ಅದ. ಇದಕ್ಕೆ ಜಡ ಅಂತ ಕರೀತಾರ. ಚೇತನಕ್ಕೊಂದು ವ್ಯಾಖ್ಯಾನದ, ಅದಕ್ಕೆ ತಾನ್ಯಾರಂತ ಗೊತ್ತದ, ಇನ್ನೊಂದ್ಯಾರು ಅಂತ ಗೊತ್ತದ. ಅಂದ್ರ ಇನ್ನೊಂದನ್ನ ಅರಿಯುವ ಶಕ್ತಿ ಅದಕ್ಕದ, ತಾನನ್ನ ಅರಿಯುವ ಶಕ್ತಿ ತನಗದ, ತನ್ನ ಪರಿಚಯ ತನಗದ, ಇನ್ನೊಂದರ ಪರಿಚಯ ಹೋದ. ಹಾಗ ಯಾವುದು ಮನಬುದ್ಧಿಗಳನ್ನು ಕೂಡ ಬೆಳಗುತ್ತದಲ್ಲ ಅಂತಹ ಪ್ರಕಾಶಕ್ಕೆ ಚೇತನ ಅಂತ ಕರೀತಾರೆ. ಈ ಜಗತ್ತೆಲ್ಲ ಮನದಿಂದ ಅರಿಸಿಕೊಳ್ತದ, ಆದ್ರೆ ಚೇತನ ಮನವನ್ನೇ ಬೆಳಗುತ್ತದ. ಅದಕ್ಕೆ ನೀ ಚೇತನ. ಹಿಂಗ ಯಾವುದು ನಿನ್ನಿಂದ ಅರಿಸಿಕೊಳ್ಳಲ್ಪಡ್ತದಲ್ಲ ಅದು ಕಲ್ಪಿತ. ಅಂದ್ರ ಅದು ಕಲ್ಪಿತದಲ್ಲಿ ಇರೋಣದರಿಂದ ಅದು ಕಲ್ಪಿತ ವಿಶೇಷಾಂಶ. ಯಾವುದನ್ನ ಅರಿತೀನಿ ಅಂತ ಅಂತಿಯಲ್ಲ, ಯಾವುದರಿಂದ ನೀ ಅರಿತಿಯಲ್ಲ ಅಂತಹ ಚೇತನ ಅದು ವಿಶೇಷ ಅಂಶ. ಶಿಷ್ಯನೇ ತಿಳಿ, ಹೀಗದ. ಎಲ್ಲಿದ್ರೇನು ಕಲ್ಪನೆಯಲ್ಲಿಯೇ ಇರು. ಹಂಗ ಕಲ್ಪನೆಯಲ್ಲಿಯೇ ಇದ್ದು ನೋಡು. ಇಷ್ಟಕ್ಕ ನೋಡು, ಸುಮ್ಮನೆ ಸಾಮಾನ್ಯವಾಗಿ ಸೂತ್ರಗಳನ್ನ ಬಳಸಿ ನೋಡು. ಹಿಂಗ ಜಡದಿಂದ ನೀ ಪ್ರತ್ಯೇಕ ಆಗ್ತಿ ನೋಡು. ಅದು ಕಲ್ಪಿತದಲ್ಲಿ ಕಾಣುತ್ತದೆ ಈ ಜಡ, ಆದ್ರೆ ನೀ ಚೇತನ ಅದಿ.
ಚೇತನ ನೀ ಅರಿಯುವವ ವಿಶೇಷಾಂಶ. ಇದು ಕಲ್ಪಿತ ವಿಶೇಷ. ಕಲ್ಪಿತ ವಿಶೇಷದಲ್ಲಿ ತೋರುವ ಎಲ್ಲ ಪ್ರಕೃತಿ ಜಡ. ಹಾಗ ಶಿಷ್ಯನೇ, ಯಾವಾಗ ಹಿಂಗ ಅರಿಯುವ ಜಗತ್ತು ಇಲ್ಲ, ಹಿಂಗ ಅರಿಯುವ ಜಗತ್ತಿಲ್ಲ ಅಂದ, ಅರಿಸಿಕೊಳ್ಳುವ ಜಗತ್ತಿಲ್ಲ ಅಂದ ಬಳಿಕ ಅರಿಯುವವ ನೀನು ಇಲ್ಲ. ಅಲ್ಲ, ರೂಪ ಇರ್ಲಾರ್ದ ಕಣ್ಣು ತಗಂಡ ಮಾಡೋದು. ಈ ಜಗತ್ತಿನೊಳಗೆ ಶಬ್ದವೇ ಇಲ್ಲ ಅಂದ ಬಳಿಕ ಕಿವಿ ತಗಂಡ ಮಾಡೋದು. ಅದಕ್ಕೆ ತಿಳಿ, ಅವಾಗ ಯಾವಾಗ ಈ ಜಗತ್ತೇ ಕಲ್ಪಿತ ಅಂತ ಮರೆಯಾಯ್ತಲ್ಲ, ಆವಾಗ ನಿನ್ನ ವಿಶೇಷಾಂಶವು ಮರೆಯಾಯ್ತು. ಅರಿಸಿಕೊಳ್ಳೋದಿಲ್ಲ ಅಂದ ಬಳಿಕ ಅರಿಯುವವ ಹಿರಕರ ಹೆಂಗ ಸಾಧ್ಯ? ಅರಿಸಿಕೊಳ್ಳುವ ಪದಾರ್ಥ ಜಡವಾದ ಪದಾರ್ಥದ ಕಲ್ಪನೆ ಇದ್ದ ಕಾರಣಕ್ಕಾಗಿ ನೀ ಅರಿತೀನಿ ಅಂತ ಅಂತಿಯಲ್ಲ ಹೊರತಾಗಿ ಇಲ್ಲಕ್ಕರ ಸಾಧ್ಯವೇ ಇಲ್ಲ. ಅದಕ್ಕ ವಿಶೇಷ ಅಂಶ ಮತ್ತು ಈ ಕಲ್ಪಿತ ವಿಶೇಷ ಅಂಶ ಎಲ್ಲಿ ಮರೆಯಾಗ್ತದಲ್ಲ, ಅಂದ್ರ ಅರಿಯುವ ಅರಿಸಿಕೊಳ್ಳುವ ಎರಡೂ ಭಾವನೆಗಳು ಎಂದು ಮುಕ್ತ ಆಗ್ತವಲ್ಲ, ಅಂತಹ ಸ್ಥಿತಿಗೆ ಸಾಮಾನ್ಯಾಂಶ ಅಂತ ಕರೀತಾರೆ. ಅಂಥ ಸಾಮಾನ್ಯಾಂಶವೇ ಪರಮ ಸತ್ಯ. ಅದಕ್ಕ ಹೆಸರಿಲ್ಲ, ಅದಕ್ಕ ರೂಪಿಲ್ಲ, ಅದಕ್ಕ ಆಕಾರ ಇಲ್ಲ, ಅದನ್ನ ಏನೊಂದು ಪದಗಳಿಂದ ಬಣ್ಣಿಸಲಿಕ್ಕಾಗೋದಿಲ್ಲ. ಅದಕ್ಕ ಹಿಂಗ ಅಂದ್ರೂ ಕೂಡ ಅದನ್ನ ತಿಳಿಸಿ ಹಿಡಿಯುವ ಸಾಮರ್ಥ್ಯ ಶಬ್ದಗಳಿಗಿಲ್ಲ. ಇನ್ನ ಕೇಳುವುದಲ್ಲ, ಅದು ಹಿಂಗ ಕಂಡವರಿಗೆ ಕಾಣದಲ್ಲ, ಕಂಡವರಿಗಷ್ಟ ಕಾಣುವಂತಹ ಅಂತಹ ಕಡಲು. ಅದು ಸಾಮಾನ್ಯಾಂಶ ಎಂದು ನಿನ್ನಲ್ಲಿ ಇದು ಜಡ ಅನ್ನುವ ಭಾವ ಮತ್ತು ಅದನ್ನ ಅರಿತೀನಿ ಅನ್ನುವ ಎರಡು ಭಾವನೆಗಳಿಂದ ಎಂದು ಮುಕ್ತ ಆಗ್ತೀಯಲ್ಲ, ಅಂದ ನೀನು ಸಾಮಾನ್ಯಾಂಶಕ್ಕೆ ಇಳಿತಿದೆ. ಅಂದು ನೀನು ಸಾಮಾನ್ಯದಲ್ಲಿ ನೆಲೆಗೊಳ್ಳುತ್ತಿದೆ. ನೋಡು, ನೀನು ಏನ್ ಕೇಳಿ ಪ್ರಶ್ನೆ? ನೀನು ನಾ ಕಲ್ಪಿತದಲ್ಲಿ ನಿಂತೀನಿ, ಇಲ್ಲಿಂದ ನನ್ನನ್ನ ಕೈ ಹಿಡಿದು ಕರ್ಕೊಂಡು ಒಳಗಡೆ ಹೋಗ್ರಿ ಅಂತಂದ್ರಿ. ಶಿಷ್ಯ ಇಂಥ ಪ್ರಶ್ನೆಯನ್ನ ಮಾಡಿದಾಗ ಗುರು ಎಷ್ಟು ಕರುಣೆಯಿಂದ, ಅಂದ್ರು ಇಷ್ಟು ದಿನ ಹೇಳಿದರೂ ಕೂಡ ಪುನಃ ಅದನ್ನ ತಿಳಿಸಿಕೊಡುವ ಒಂದು ಕರುಣೆಯನ್ನ ತೋರಿದ. ಆ ಕಲ್ಪನೆಯಿಂದನ ಆಂತರ್ಯದೊಳಗ ಕರ್ಕೊಂಡು ಹೋದ. ಇದೆಲ್ಲ ಕಲ್ಪನಾ ಹೇಗಂದ್ರೆ ಇದನ್ನ ನೀ ಅರಿತಿದೆ, ಅದು ಅರಿಸಿಕೊಳ್ಳಲ್ಪಡ್ತದ, ಅದು ಜಡ ಅದ, ಅದು ಖಂಡದ, ಅದು ಅಪೂರ್ಣದ. ಎಲ್ಲದ? ಕಲ್ಪಿತ ವಿಶೇಷಾಂಶದಲ್ಲಿ ಅದ. ಯಾಕದ? ಅದು ತೋರ್ತದ, ಅಡಗತದ. ಇರ್ತೈತೇನು? ಇಲ್ಲ, ಮುಂಜಾನಂತೆ ಕರಗುತ್ತದೆ. ಅಂದ ಬಳಿಕ ಅದು ಕಲ್ಪಿತದೆ. ಇದನ್ನ ಅರಿಯುವ ನೀನು ವಿಶೇಷಾಂಶ. ಹಿಂಗ ಇದನ್ನ ಇದು ನನ್ನಿಂದ ಅರಿಸಿಕೊಳ್ಳಲ್ಪಡ್ತದ, ನಾ ಅರಿತೀನಿ. ಎರಡೂ ಭಾವನೆಗಳು ಓದು ಅಂದ್ರೆ ಸಾಮಾನ್ಯಾಂಶ. ಅದು ಇದಂ, ಅದು ನಿನ್ನ ಇರುವಿಕೆ, ಅದು ಸಮಸ್ತ ಬ್ರಹ್ಮಾಂಡದ ಇರುವಿಕೆ, ನಿಂದಲ್ಲ. ಅದು ಸಮಸ್ತ ಬ್ರಹ್ಮಾಂಡದ ಇರುವಿಕೆಯೇ ನಿನ್ನ ಇರುವಿಕೆ. ಅಲ್ಲಿ ಬರೀ ನೀನಷ್ಟೇ, ಅಲ್ಲಿ ಏಕ, ಅದು ಒಂದು. ಅದನ್ನ ವಿಭಜಿಸಲಿಕ್ಕಾಗೋದಿಲ್ಲ, ಅದನ್ನ ರೂಪಾಂತರಿಸಲಿಕ್ಕಾಗೋದಿಲ್ಲ. ಅದು ಎಂದು ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಅಂತಹ ಇರುವಿಕೆ ಅದು ನಿನ್ನ ಇರುವಿಕೆ. ಅದನ್ನ ಬೆಂಕಿಯಿಂದ ಸುಡಲಿಕ್ಕಾಗೋದಿಲ್ಲ, ಅದನ್ನ ನೀರಿನಿಂದ ತೋಯಿಸಲಿಕ್ಕಾಗೋದಿಲ್ಲ, ಅಂತ ಸ್ಥಿತಿಯನ್ನ ಗಾಳಿ ಬಂದು ಎತ್ತೊಯ್ಯಲಿಕ್ಕಾಗೋದಿಲ್ಲ. ಇವೆಲ್ಲವೂ ಕಲ್ಪಿತ ವಿಶೇಷಾಂಶದಲ್ಲಿ ಇದ್ದಾವ. ಇದು ಸಾಮಾನ್ಯಾಂಶ. ಇದರ ಆಧಾರದಲ್ಲಿ ಅವೆಲ್ಲವೂ ಕಂಡವ. ಅವು ಹಿಂಗ ಮರೆಯಾತು. ಎದರಿಂದ? ಶ್ರವಣ ಮನನ ನಿಧಿಧ್ಯಾಸನ ಎಂಬ ತಪಸ್ಸಿನಿಂದ ಅವಾಗೆಲ್ಲವೂ ಮರೆಯಾಗ್ತದ. ನಿನ್ನ ಇರುವಿಕೆ ಅಂದ ಉಳಿತದೆ. ಯಾವುದು ಉಳಿತದೆ ಅದೇ ಇರುತ್ತದೆ, ಅದೇ ಇದಂ.
ಗುರು ಇಷ್ಟೆಲ್ಲವನ್ನ ತಿಳಿಸಿಕೊಟ್ಟ. ಶಿಷ್ಯ ಇದೆಲ್ಲವನ್ನ ಕೇಳಿ ಪುನೀತಗೊಂಡ, ಕರಗಳನ್ನ ಜೋಡಿಸಿ ಕೇಳ್ತಾನ, ಗುರುಗಳೇ, ನಿಮ್ಮ ಉಪಕಾರವನ್ನ ಹೇಗ ನಾನು ತೀರಿಸಲಿ? ಎಂತಹ ನನ್ನನ್ನ ನಿಶ್ಚಯ ಮಾಡಿಸಲಿಕ್ಕೆ ಏನು ಕರುಣ ತಮ್ಮದು? ಆವಾಗ ಶಿಷ್ಯಂತಾನ, ನಾ ಪುನೀತನಾದ ಗುರುಗಳೇ, ತಮಗನಂತ ಕೋಟಿ ಪ್ರಣಾಮಗಳು. ಇನ್ನು ನಾಳೆ ಜೀವರ ಭೇದವನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡಿ ಗುರುಗಳೇ ಅಂತ ಕೇಳ್ತಾನ. ಗುರು ಹೇಳ್ತಾನ, ನಾಳೆ. ತಮಗೆಲ್ಲ ನಮಸ್ಕಾರ.